ಹಾಯ್ ಹಲೋ ನಮಸ್ಕಾರ. ನಾನು ನಿಮಗಿವತ್ತು ಒಂದು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಇಲ್ಲಿ ಈಗ 3 ಸಣ್ಣ ದೇವಸ್ಥಾನ ಇದೆ. ಆದರೆ ಇದು ನೋಡ್ಲಿಕ್ಕೆ ಮಾತ್ರ ಸಣ್ಣ ಗುಡಿ, ಇದರ ವಿಶೇಷತೆ ತುಂಬ ಪವರ್ಫುಲ್ ಆಗಿದೆ ನೋಡಿ. ಇವತ್ತು ನಾನು ನಿಮಗೆ ಈ ದೇವಸ್ಥಾನದ ಬಗ್ಗೆ ತಿಳಿಸ್ತೇನೆ. ಮೊದಲನೇದಾಗಿ ಈ ದೇವರ ಹೆಸರು ಅಂಗಾಳ ಪರಮೇಶ್ವರಿ. ಇದು ತುಂಬ ಶಕ್ತಿಯುಳ್ಳ ದೇವಿ. ನಮಗೆ ಏನೇ ಕಷ್ಟ ಬಂದರೂ ಈ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ. ಹಾಗೆ ಈ ದೇವರ ಪೂಜೆ ಪುನಸ್ಕಾರ ಅತಿ ಅದ್ಭುತವಾಗಿರುತ್ತದೆ. ಹಾಗೆ ಇದಕ್ಕೆ ದಿನಾಲೂ ಪೂಜೆ ಮಾಡುತ್ತೇವೆ. ಹಾಗೆ ಈ ದೇವರ ಬಳಿ ನಾವು ಏನೇ ಹರಕೆ ಕಟ್ಟಿದರೂ ಇದು 48 ದಿನದೊಳಗೆ ಹರಕೆ ನೆರವೇರುತ್ತದೆ. ಹರಕೆ ನೆರವೇರಿದ ಕೂಡಲೇ ನಮ್ಮ ಶಕ್ತಿಗೆ ಯಾವ ಹರಕೆ ತೀರಿಸಲಿಕ್ಕಾಗುತ್ತೆ ಅಂಥ ಹರಕೆಗಳನ್ನ ನಾವು ಇಟ್ಕೊಳ್ಬೇಕು. ಅಂಥ ಹರಕೆಗಳನ್ನು ನಾವು ನಮ್ಮ ಹರಕೆ ನೆರವೇರಿದ ಕೂಡಲೇ ನಾವು ಹರಕೆಯನ್ನು ತೀರಿಸ್ಬೋದು. ನೋಡಿ, ಈಗ ನಾನು ನಿಮಗೆ ಇಷ್ಟೇ ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ಈ ದೇವಸ್ಥಾನದ ವಿಶೇಷತೆ ಇನ್ನೂ ತುಂಬ ಇದೆ. ಈಗ ನಾವು ಈ ದೇವರಲ್ಲಿ ಯಾವ ರೀತಿ ಹರಕೆಯನ್ನು ಇಟ್ಕೊಳ್ಳೋದು, ಈ ಹರಕೆ ನೆರವೇರಿದ ಕೂಡಲೇ ಯಾವ ರೀತಿ ಹರಕೆಯನ್ನು ತೀರಿಸೋದು, ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಆದರೆ ನಿಮಗೆ ತಿಳಿಸ್ಕೊಡ್ಬೇಕಾದ್ರೆ ನೀವು ನಮ್ಗೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಮಗೆ ತಿಳಿದುಕೊಳ್ಬೇಕಂತೇಳಿ ನೀವು ಕಮೆಂಟ್ ಮಾಡಿ. ಆಗ ನಾವು ನಿಮಗೆ ಇದರ ಇನ್ನೊಂದು ವಿಡಿಯೋವನ್ನು ಮಾಡ್ತೇವೆ. ಹಾಗೆ ಇದ್ರ ಬಗ್ಗೆ, ಈ ದೇವರ ಬಗ್ಗೆ ಇನ್ನೂ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಡ್ತೇವೆ. ನಿಮಗೆ ಇದರ ಬಗ್ಗೆ ತಿಳಿಯಬೇಕಾದರೆ ನಮ್ಮ ಚಾನಲನ್ನು ಮೊದಲನೇದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕಮೆಂಟ್ ಮಾಡಿ. ಈ ದೇವಸ್ಥಾನದ ಫುಲ್ ವಿಡಿಯೋವನ್ನು ನಿಮಗೆ ನಾವು ತೋರಿಸ್ತೇವೆ. ಇಷ್ಟೊತ್ತು ನಮ್ಮ ಚಾನಲನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅಂಗಾಳ ಪರಮೇಶ್ವರಿ ದೇವರು ನಿಮಗೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಿಮಗೆ ಒಳ್ಳೆ ವಿಡಿಯೋಗಳನ್ನು ನಾವು ತಿಳಿಸಿಕೊಡ್ತೇವೆ. ನಮಗೆ ನೀವು ಸಪೋರ್ಟ್ ಮಾಡಿ. ಹಾಗೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ನಾವು ಬಂದು ತಿಳಿಸ್ಕೊಡ್ತೇವೆ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೀವು ಮೊದಲನೇದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಒಳ್ಳೆ ವಿಡಿಯೋಗಳು ನಾವು ದಿನ ಒಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೆ. ಹಾಗೆ ಎಲ್ಲ ದೇವರ ಬಗ್ಗೆ ನಾವು ತಿಳಿಸ್ಕೊಡ್ತೇವೆ. ಹಾಗೆ ಈ ದೇವರು ಇಷ್ಟೊತ್ತು ನಮ್ಮ ಚಾನಲನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು.